ತುಂಬ ಇಶ್ಯೂಸ್ ಆಯಿತು. ನಾನು ಯಾವ ಕಾಲೇಜ್ ಲಿಸ್ಟ್ನ ಆ್ಯಡ್ ಮಾಡಿದ್ದೆ ಅಂದರೆ ಸಪ್ತಗಿರಿ ಸಿಕ್ಕಿದ್ರೆ ಓಕೆ, ಬಟ್ ಬೇಜಾರಾಗೋಯ್ತು ಎಷ್ಟು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಾ, ಕೆಳಗಡೆ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಇದೆ, ಬೇಗ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಅಂದರೆ ನನ್ನ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ. ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಏನೋ ಚೆನ್ನಾಗೇ ಆಯಿತು. ನನ್ನ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು August 21 ಬೆಳಗ್ಗೆನೇ ಲಿಂಕ್ನ ರಿಲೀಸ್ ಮಾಡಿದ್ರು. ನಾನು 10:30ಗೆ ಟ್ರೈ ಮಾಡಿದೆ, ಆವಾಗ ಲಿಂಕ್ ಇತ್ತು, ಅಲ್ಲಿ ಓಪನ್ ಮಾಡಿದೆ, ಬಟ್ ಕನೆಕ್ಟೇ ಆಗ್ತಾ ಇರಲಿಲ್ಲ. ಎರರ್ ಬರ್ತಾಯಿತ್ತು, QR ಕೋಡ್ ಸ್ಕ್ಯಾನ್ ಆಗ್ತಾಯಿತ್ತು, ನೆಕ್ಸ್ಟು OTP ಬರ್ತಾ ಇರಲಿಲ್ಲ. ಈ ಥರ ತುಂಬ ಇಶ್ಯೂಸ್ ಆಯಿತು. ಬೆಳಗ್ಗೆ ಬೇಗ ಎದ್ದು ತಿರ್ಗಾ ಲಾಗಿನ್ ಅದೇ ಲಾಗಿನ್ ಏನೋ ಸ್ಪೀಡಾಗಿ ಆಗೋಯ್ತು, ಬಟ್ ರೀಅರೇಂಜ್ಮೆಂಟ್ ಮಾಡಬೇಕಾದ್ರಂತೂ ಆಲ್ಮೋಸ್ಟ್ 5 ಮಿನಿಟ್ಸ್ ಒಂದೊಂದು ರೀಅರೇಂಜ್ಮೆಂಟಿಗೆ ತೊಗೊಂಡಿದೆ. ಅದಂತೂ ತುಂಬ ಸ್ಲೋ ಆಗಿ ಸುತ್ತಿ ಆಯಿತು. ಕೊನೆಯಲ್ಲಿ ಆಯಿತು, ಎಲ್ಲ ಮುಗೀತು. ಇನ್ನು 9:30ಗೆ ನಾನು ಸೇವ್ ಮಾಡಿ ಎಲ್ಲ ಮಾಡಿ ಸಬ್ಮಿಟ್ ಕೊಟ್ಟೆ, ಸೆಷನ್ ಎಕ್ಸ್ಪೈರ್ ಆಯಿತು. ಇದಂತೂ ತುಂಬ ಬೇಜಾರಾಗೋಯ್ತು. ಎಷ್ಟು ಬೇಜಾರಾಗೋಯ್ತು ಅಂದರೆ, ಅಷ್ಟೊತ್ತು ಕಷ್ಟಪಟ್ಟು ಮಾಡಿದ್ದೀನಿ, ಎಲ್ಲ ಮುಗ್ದಿದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಆಯಿತು ಅನ್ನೋಷ್ಟರಲ್ಲಿ ಈ ಥರ ಆಗೋಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ತಿರ್ಗಾ ಲಾಗಿನ್ ಆದೆ, ತಿರ್ಗಾ ಒಂದೊಂದೇ ಕಾಲೇಜ್ನ ಮಾಡೋದು, ಸೇವ್ ಮಾಡೋದು, ಒಂದೊಂದೇ ಮಾಡೋದು, ಸೇವ್ ಮಾಡೋದು, ಈ ಥರ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ 11 ಗಂಟೆವರೆಗೂ ಮಾಡಿ ಸೇವ್ ಕೊಟ್ಟೆ, ಎಲ್ಲ ಮುಗಿಸ್ದೆ. ಆ್ಯಂಡ್ ನಾನು ಯಾವ ಕಾಲೇಜ್ ಲಿಸ್ಟ್ನ ಆ್ಯಡ್ ಮಾಡಿದ್ದೆ ಅಂದರೆ ಸಿಂಪಲಾಗಿ ಮಾಡಿದ್ದೆ, ತುಂಬ ಜಾಸ್ತಿ ಮಾಡ್ಕೊಂಡಿರಲಿಲ್ಲ. ಫಸ್ಟ್ ರೌಂಡಿಗೆ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ದೆ ನಾನು, ತುಂಬ ಆ್ಯಡ್ ಮಾಡಿ. ಆ್ಯಂಡ್ ಈ ಸರಿ ಅಂತೂ ತುಂಬ ಸಿಂಪಲಾಗಿ ಮಾಡಿಕೊಂಡೆ. ಎಷ್ಟು ಕಾಲೇಜ್ ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಬೇರೆದೆಲ್ಲ ರಿಮೂವ್ ಮಾಡಿದೆ. ಫಸ್ಟ್ ಬಂದ್ಬಿಟ್ಟು ನಾನು ಆ್ಯಡ್ ಮಾಡಿರೋದು ಗ್ಲೋಬಲ್ಲು, ಅದಾದಮೇಲೆ DMS ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್, ಆ್ಯಂಡ್ JSS, RNS, SJB, ಮತ್ತು ದಯಾನಂದ್ ಸಾಗರ್, SGSJIT, ಅದಾದಮೇಲೆ ಡಾನ್ ಬಾಸ್ಕೋ, ರಾಜರಾಜೇಶ್ವರಿ, ACS ಆ್ಯಂಡ್ ಸಪ್ತಗಿರಿ. ಇದಿಷ್ಟರಲ್ಲಿ ನನಗೆ ಮೋಸ್ಟ್ ಪ್ರಾಬಬ್ಲಿ ಬರ್ಬೋದು ಅಂತ ಅನಿಸಿರೋ ಕಾಲೇಜ್ ಯಾವುದು ಅಂತ ಅಂದರೆ ಸಪ್ತಗಿರಿ. ಎಂತಕ್ಕಂದರೆ ಫಸ್ಟ್ ರೌಂಡ್ ಕಟ್ ಆಫ್ ನೋಡಿದಾಗ ಲೈಕ್ ನನಗಿಂತ ಜಾಸ್ತಿನೇ ಇತ್ತು, ಅದು ಸಪ್ತಗಿರಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೇಳೋಕ್ಕಾಗಲ್ಲ, ಎಂತಕ್ಕಂದರೆ ಹೋಮಿಯೋಪತಿ ಸೀಟ್ಸು ಕೂಡ ಆ್ಯಡ್ ಆಗಿದೆ. ಆ್ಯಂಡ್ BS ನರ್ಸಿಂಗ್ ಕಾಲೇಜಸ್ಸು, ಆರ್ಕಿಟೆಕ್ಚರ್ ಕಾಲೇಜಸ್ ಎಲ್ಲ ಆ್ಯಡ್ ಆಗಿದೆ ಈ ಸರಿ, ಏನು ಬೇಕಾದರೂ ಆಗ್ಬೋದು. ಸೊ ಗೈಸ್, ನನ್ನ ನೆಕ್ಸ್ಟ್ ವಿಡಿಯೋ ಏನು ಅಂತ ಅಂದರೆ, ನಾನು ಯಾಕೆ ಈ ಪರ್ಟಿಕ್ಯುಲರ್ ಕಾಲೇಜಸ್ನ ಮಾತ್ರ ಸೆಲೆಕ್ಟ್ ಮಾಡಿದೆ, ಏನಕ್ಕೆ ಬೇರೆ ತುಂಬ ಕಾಲೇಜಸ್ ಇದೆ ಬೆಂಗಳೂರಲ್ಲಿ, ಆಲ್ಮೋಸ್ಟ್ 100 ಕಾಲೇಜಸ್ ಇದೆ, ಅದರಲ್ಲಿ ಯಾಕೆ ಬರೀ 13 ಕಾಲೇಜಸ್ನ ಮಾತ್ರ ಸೆಲೆಕ್ಟ್ ಮಾಡಿದೆ ಅಂತ ಏನಕ್ಕೆ ಮಾಡ್ತೀನಿ ಅಂತ ಅಂದರೆ, ಇದು ನೆಕ್ಸ್ಟು ಇಂಜಿನಿಯರಿಂಗ್ ಮಾಡೋರಿಗೆ, ನೆಕ್ಸ್ಟು KCT ಜಾಯ್ನ್ ಆಗೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ತುಂಬ ಲಿಸ್ಟ್ ಮಾಡಿ ಎಲ್ಲ ಸರ್ಚ್ ಮಾಡಿ ಎಲ್ಲ ಮಾಡಿ ಲಾಸ್ಟಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಕೊಂಡು 13 ಕಾಲೇಜಸ್ಗೆ ಬಂದೆ. ಸೊ ಗೈಸ್, ನನ್ನ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಅಂಟಿಲ್ ದೆನ್, ಸಿ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.